ಎಷ್ಟೋ ಜನಕ್ಕೆ ಈ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಿಂದ ತಪ್ಪಿಸ್ಕೊಳ್ಬೋದು. ಬಟ್ ಟ್ರೀಟ್ಮೆಂಟ್ ಈಸ್ ಎ ಮಸ್ಟ್. ನೀವೆಲ್ಲ ಒಂದು ಕಡೆ ಈ ಅನ್ಕ್ವಾಲಿಫೈಡ್ ಡಾಕ್ಟರ್ಸ್ ಹತ್ರ ಪ್ಲೀಸ್ ಡೋಂಟ್ ಗೆಟ್ ಚೀಟೆಡ್. ದಯವಿಟ್ಟು ಮೋಸ ಹೋಗಬೇಡಿ. ಪ್ರಿವೆನ್ಷನ್ ಅಂದರೆ ಬ್ಯಾರಿಯರ್ಸ್ ಅಂತೀವಿ ನಾವು. ಅದರೊಳಗೆ ಬೆಸ್ಟ್ ಬ್ಯಾರಿಯರ್ ಕಾಂಡಮ್. ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಯು ಟೇಕ್ ಪ್ರಾಪರ್ ಟ್ರೀಟ್ಮೆಂಟು. ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ಒಬ್ಬರಿಂದ ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ಹರಡುವಂಥ ಕಾಯಿಲೆಗಳ ಬಗ್ಗೆ ಮಾತನಾಡ್ತಿದ್ದೆ. ಅದರೊಳಗಾಗಿ ಬ್ಯಾಕ್ಟೀರಿಯಲ್ ಅಥವಾ ವೈರಲ್ ಡಿಸೀಸಸ್ಸು ಭಾಳ ಸಾರಿ ಥ್ರೂ ರೆಸ್ಪಿರೇಟ್ರಿ, ಮೂಗಿನಿಂದ ಹೋಗುವಂಥವು, ಆಹಾರದಿಂದ ಸ್ಪ್ರೆಡ್ ಆಗುವು. ಮೂರನೇದು ಇವತ್ತು ಭಾಳ ಅದರ ಮೇಲೆ ಮಾತಾಡ್ತಿದ್ದೀನಿ, ಸೆಕ್ಶುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಎಲ್ಲೋ ಒಂದು ಕಡೆ ಅನ್ಫಾರ್ಚುನೇಟ್ಲಿ ಇಟ್ಸ್ ಎ ವೆರಿ ಓಲ್ಡ್ ಪ್ರೊಫೆಷನ್ ಅಂತೀವಿ ನಾವು. ನೀವೆಲ್ಲೇ ಹೋಗಿ, ಬಾಂಬೆಗೆ ಹೋಗಿ, ಅದಕ್ಕೆ ಒಂದು ಏರಿಯಾ ಇರುತ್ತೆ. ಅನ್ಫಾರ್ಚುನೇಟ್ಲಿ ಕೆಲವು ಕಡೆ ಲೈಸೆನ್ಸ್ಡು, ಕೆಲವು ಕಡೆ ಅನ್ಲೈಸೆನ್ಸ್ಡು. ತುಂಬ ಜನ ಅದ್ರ ಬಗ್ಗೆ ಅರಿವಿಲ್ದಿರ ದೆ ಗೆಟ್ ಇನ್ ಟು ಟ್ರಬಲ್. ಅದರೊಳಗೆ ಭಾಳ ಹಿಂದಿನ ಕಾಯಿಲೆ ಅಂದರೆ ಸಿಫಿಲಿಸ್, ಪರಂಗಿ ಕಾಯಿಲೆ ಅಂತಾರೆ. ಇನ್ಫ್ಯಾಕ್ಟ್ ನಮ್ಮ ದೇಶನ ಡಿಸ್ಕವರ್ ಮಾಡಿದಂಥ ವಾಸ್ಕೋಡ ಗಾಮ ಅವನು ತಂದಂಥ ಕಾಯಿಲೆ ಅಂತಾರೆ. ಇದನ್ನು ಇಲ್ಲಿಗೆ ತಂದಿದ್ದು ಪರಂಗಿ ಕಾಯಿಲೆ ಅಂದರೆ ಕೆಂಪು ಜನರಲ್ಲಿ ಇದ್ದಂಥ ಕಾಯಿಲೆ. ಇಸ್ ಎ ಅದೊಂದು ಟ್ರಿಪನೋಮಾ ಪ್ಯಾಲಿಡಿಯಮ್ ಅಂತ ಒಂದು ಬ್ಯಾಕ್ಟೀರಿಯಾ ಅಂತ ಬರೋವಂಥದ್ದು. ಇನ್ನೊಂದು ಗೋನೋಕಾಕಲ್ ಇನ್ಫೆಕ್ಷನ್. ನೋಡಿ, ಸಿಫಿಲಿಸ್ ಒಂದು ಪ್ರಾಬ್ಲಮ್ ಏನಂದರೆ ನೋವಿರಲ್ಲ, ಅವನು ಬೇಗ ಬರಲ್ಲ. ಒಂದು ಸೆಕ್ಶುವಲ್ ಇಂಟರ್ಕೋರ್ಸ್ ಆದಮೇಲೆ ಒಂದು ಗುಳ್ಳೆ ಬರುತ್ತೆ, ಅದನ್ನು ನಾವು ಶಾಂಕರ್ ಅಂತೀವಿ. ಅದ್ರ ಬಗ್ಗೆ ಹೆಚ್ಚಿಗೆ ವಿವರ ಬೇಡ, ಸುಮ್ಮನೆ ಒಂದು ಅರಿವು ಮೂಡಿಸ್ತಾ ಇದ್ದೀನಿ ನಿಮಗೆ. ನೆಕ್ಸ್ಟ್ ಈಸ್ ಗೋನೋಕಾಕಲ್ ಇನ್ಫೆಕ್ಷನ್. ಇದು ಸೆಕ್ಶುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸು. ಅನ್ಫಾರ್ಚುನೇಟ್ಲಿ ಅವರು ಎಲ್ಲೋ ಹೊರಗಡೆ, ಪರ್ಟಿಕ್ಯುಲರ್ಲಿ ಪ್ರಾಸ್ಟಿಟ್ಯೂಟ್ ಹತ್ರ ಹೋದಾಗೆ ಅಥವಾ ಆ ಇನ್ಫೆಕ್ಷನ್ ಇರೋರ ಹತ್ರ ಹೋದಾಗೆ ನೆಕ್ಸ್ಟ್ ಡೇ ತುಂಬ ಡಿಸ್ಚಾರ್ಜ್ ಇರುತ್ತೆ. ಗೋನೋಕಾಕಲ್ ಡಿಸ್ಚಾರ್ಜ್ ಅಂತೀವಿ. ತುಂಬ ಬರ್ನಿಂಗ್ ಮಿಕ್ಚುರೇಷನ್ ಇರುತ್ತೆ. ಇದೇ ಆದ ಕಾಂಪ್ಲಿಕೇಶನ್. ಇನ್ನೊಂದು ನಿಮಗೆ ಹರ್ಪಿಸ್ ಅಂತ ಒಂದು ಕಾಯಿಲೆ ಬಗ್ಗೆ ನೀವು ಕೇಳಿರ್ತೀವಿ. ಅಮ್ಮ, ಇವಾಗ ಸ್ಮಾಲ್ ಪಾಕ್ಸು, ಚಿಕನ್ ಪಾಕ್ಸು, ಇವಾಗ ಸ್ಮಾಲ್ ಪಾಕ್ಸ್ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ, ಎರಾಡಿಕೇಟೆಡು. ಅದು ಬಿಟ್ಟರೆ ದೊಡ್ಡ ರಾಗಿ ಅಮ್ಮ ಅಂತಾರಲ್ಲ, ಮೀಸಲ್ಸು, ಚಿಕ್ಕಮ್ಮ ಅಂತಾರೆ, ಅದನ್ನು ಚಿಕನ್ ಪಾಕ್ಸ್ ಅಂತಾರೆ. ಈ ಚಿಕನ್ ಪಾಕ್ಸ್ನಲ್ಲಿ 2 ಸ್ಮಾಲ್ ವೆರೈಟಿ ಬರುತ್ತೆ. ಒಂದು ಸರ್ಪ ಸುತ್ತು ನೀವು ಕೇಳಿರ್ತೀರಿ, ಹರ್ಪಿಸ್ ಝಾಸ್ಟರ್ ಅಂತೀವಿ ನಾವು. ನಿಮ್ಮ ಎದೆಯ ಒಂದು ನರಕ್ಕೆ ಬರುತ್ತೆ ಅದು, ಅಥವಾ ಟ್ರೈಜಮಿನಲ್ ನರ್ವ್ ಬರುತ್ತೆ. ಇನ್ನೊಂದು ಕಾಯಿಲೆ ಇದೆ, ಹರ್ಪಿಸ್ ಸಿಂಪ್ಲೆಕ್ಸ್ ಅಂತೀವಿ ನಾವು. ನಿಮಗೆ ಎಷ್ಟು ಜನಕ್ಕೆ ನೆನಪಿದೆಯೋ ಗೊತ್ತಿಲ್ಲ, ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಕಳೆದುಕೊಂಡ ನಂತರ ಅವರಿಗೆ ತುಂಬ ಪೇಪರ್ನ ಬರೋದು ಅವ್ರ ಫೋಟೋ ಈ ತುಟಿಗಾಗ್ತದೆ. ಅದು ಇಲ್ಲೊಂದು ನರ್ವ್ ಬರುತ್ತೆ, ಹರ್ಪಿಸ್ ಸಿಂಪ್ಲೆಕ್ಸ್ ಅಂತೀವಿ. ಇನ್ನು ಕೆಲವರಿಗೆ ಇಟ್ಸ್ ಎ ಸೆಕ್ಶುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್. ಯಾಕಂದರೆ ಇದ್ರ ಬಗ್ಗೆ ಅರಿವು ನಿಮಗೆ ಮೂಡಿಸ್ಬೇಕು. ಪರ್ಟಿಕ್ಯುಲರ್ಲಿ ಜೆನೆಟಾಲಿಯಾ ಹತ್ರ ಇದೇ ಥರ ಗುಳ್ಳೆಗಳು ಬರ್ತವೆ, ತುಂಬ ಪೇಯ್ನ್ಫುಲ್ ಕಂಡೀಷನ್ನು. ಸೊ ಏನು ಮಾಡಬೇಕು ಡಾಕ್ಟ್ರೇ? ಈ ಸೆಕ್ಶುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಬಗ್ಗೆ ನೀವು ತಿಳುವಳಿಕೆ ಇರಬೇಕು. ಒಂದಂದರೆ ಪ್ರಿವೆನ್ಷನ್ ಅಂದರೆ ಬ್ಯಾರಿಯರ್ಸ್ ಅಂತೀವಿ ನಾವು. ಅದರೊಳಗೆ ಬೆಸ್ಟ್ ಬ್ಯಾರಿಯರ್ ಈಸ್ ಕಾಂಡಮ್. ನಿರೋಧ ಅಂತಿರಲ್ಲ, ಅದನ್ನು ಬಳಸೋದ್ರಿಂದ ಎಷ್ಟೋ ಜನಕ್ಕೆ ಈ ಸೆಕ್ಶುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಿಂದ ತಪ್ಪಿಸ್ಕೊಳ್ಬೋದು. ಬಟ್ ನೀವು ಅದನ್ನು ದಯವಿಟ್ಟು ಎಲ್ಲ ಮೆಡಿಕಲ್ ಕಾಲೇಜ್ನಲ್ಲೂ, ಎಲ್ಲ ಹಾಸ್ಪಿಟ್ಲ್ಗಳಲ್ಲೂ STD ಡಿಪಾರ್ಟ್ಮೆಂಟ್ ಇರುತ್ತೆ. ನಿಮ್ಗೇನಾದರೂ ಅನುಮಾನ ಬಂದಾಗೆ, ನಿಮ್ಗೇನಾದರೂ ಎಕ್ಸ್ಪೋಸ್ ಆದಾಗೆ ಪ್ರೀ ಎಕ್ಸ್ಪೋಸ್ ಟ್ರೀಟ್ಮೆಂಟ್ ಇರುತ್ತೆ, ಪೋಸ್ಟ್ ಎಕ್ಸ್ಪೋಸ್ ಟ್ರೀಟ್ಮೆಂಟ್ ಇರುತ್ತೆ. ದಯವಿಟ್ಟು ಡಾಕ್ಟ್ರಲ್ಲಿ ತೋರಿಸ್ಕೊಡಿ. ಸೆಕ್ಶುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಬಗ್ಗೆ ಮಾತನಾಡ್ತಿದ್ದೆ. ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆ ಇದು. ಇಟ್ಸ್ ಎ ಪ್ರಿವೆಂಟಬಲ್ ಡಿಸೀಸ್. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಸಿಫಿಲಿಸ್ನಿಂದ ಲೇಟ್ ಪ್ರೈಮರಿ ಸಿಫಿಲಿಸ್ ಅಂತೀವಿ, ಸೆಕೆಂಡ್ರಿ ಸಿಫಿಲಿಸ್ ಅಂತೀವಿ, ಟರ್ಷಿಯರ್, ತುಂಬ ಕಾಂಪ್ಲಿಕೇಶನ್ಸ್ ಇರೋದ್ರಿಂದ ಇದ್ರ ಬಗ್ಗೆ ನಿಮಗೆ ಅರಿವು ಇರಲಿ. ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಯು ಟೇಕ್ ಪ್ರಾಪರ್ ಟ್ರೀಟ್ಮೆಂಟು. ತುಂಬ ಅದರ ಡೀಟೇಲ್ಸ್ ಬಗ್ಗೆ ನಿಮಗೆ ಬೇಡ. ಬಟ್ ಇದು ಒಬ್ಬರಿಂದ ಒಬ್ಬರಿಗೆ ಹರಡುವ ಕಾಯಿಲೆ. ಪ್ರಿವೆನ್ಷನಿಗೂ ನಾನು ಹೇಳಿದ್ದೀನಿ, ಬಟ್ ಟ್ರೀಟ್ಮೆಂಟ್ ಈಸ್ ಎ ಮಸ್ಟ್. ನೀವೆಲ್ಲ ಒಂದು ಕಡೆ ಈ ಅನ್ಕ್ವಾಲಿಫೈಡ್ ಡಾಕ್ಟರ್ಸ್ ಹತ್ರ, ಕ್ವ್ಯಾಕ್ಸ್ ಹತ್ರ, ಅವರು ಅಲ್ಲಿ ಇಲ್ಲಿ ಬೋಟ್ ಹಾಕ್ಕೊಂಡಿರ್ತಾರೆ, ಬೇರೆ ಬೇರೆ ಸಿಸ್ಟಮ್ ಅಂತ ಅವ್ರು ಹೇಳ್ಕೊತಾರೆ. ಕ್ವಾಲಿಫೈಡ್ ಆಯುರ್ವೇದ ಡಾಕ್ಟ್ರೇ ಬೇರೆ, ಆಯುರ್ವೇದ ಮೆಡಿಸನ್ ಕೊಡ್ತೀವಿ, ಚೈನೀಸ್ ಮೆಡಿಸನ್ ಕೊಡ್ತೀವಿ ಅಂತ ಅವನು ಸ್ಕೂಲ್ಗೆ ಹೋಗಿರಲ್ಲ, ಅಂಥವರೆಲ್ಲ ಈ ಪ್ರಾಕ್ಟೀಸ್ ಮಾಡ್ತಾರೆ. ನೀವು ನೋಡಿರ್ಬೋದು, ರೋಡ್ನಲ್ಲಿ ಎಲ್ಲ ಒಂದು ಟೆಂಟ್ ಹಾಕ್ಕೊಂಡು ಮೆಡಿಸನ್ ಕೊಡ್ತಿರ್ತಾರೆ. ಪ್ಲೀಸ್ ಡೋಂಟ್ ಗೆಟ್ ಚೀಟೆಡ್. ದಯವಿಟ್ಟು ಮೋಸ ಹೋಗಬೇಡಿ. ಈ ಗೋ ಟು ಎನಿ ಕ್ವಾಲಿಫೈಡ್ ಡಾಕ್ಟ್ರು. ನಿಮಗೆ ಅಲೋಪತಿ ಇಷ್ಟ ಅಂದರೆ ಅಲ್ಲೋಗಿ,
ಆಯುರ್ವೇದ ಇಷ್ಟ, ಅದು ನಾನು ಮಾತಾಡೋದಿಲ್ಲ, ಅದು ಅವ್ರ ಸಿಸ್ಟಮ್ಮು. ಬಟ್ ಡೆಫಿನೆಟ್ಲಿ ದಿರ್ ಇಸ್ ಎ ಗುಡ್ ಟ್ರೀಟ್ಮೆಂಟ್. ಬೇಕಾದ್ರೆ ಅಂಥ ಡಿಪಾರ್ಟ್ಮೆಂಟು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗಿ, ಬೋರಿಂಗ್ ಹೋಗಿ, ಕೆಂಪೇಗೌಡ ಹಾಸ್ಪಿಟ್ಲಿಗೆ ಹೋಗಿ, ಯಾವುದೇ ಮೆಡಿಕಲ್ ಕಾಲೇಜ್ಗೆ ಹೋದರೆ ನಿಮಗೆ ಸೂಕ್ತವಾದ ಚಿಕಿತ್ಸೆ ಸಿಗುತ್ತೆ. ದಯವಿಟ್ಟು ಎಲ್ಲಿ ಈ ವಿಚಾರದಲ್ಲಿ ನಾಚಿಕೆ ಇವೆಲ್ಲ ಬಿಟ್ಬಿಟ್ಟು ನಿಮ್ಮ ಕಾಯಿಲೆಗೆ ನೀವು ಸೂಕ್ತವಾದ ಟ್ರೀಟ್ಮೆಂಟ್ ತಗೊಳ್ಳಿ. ನಮಸ್ಕಾರ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.